ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಐಸ್ ಕ್ರೀಮನ್ನು ಹೊರಗಡೆಯಿಂದ ತರೋದನ್ನು ಬಿಟ್ಬಿಡ್ತೀರಾ? ಮನೆಯಲ್ಲಿ ಒಂದ್ಸಲ ಈ ಐಸ್ ಕ್ರೀಮನ್ನು ಟ್ರೈ ಮಾಡಿದ್ರಿ ತುಂಬಾ ಕ್ರೀಮಿ ಮತ್ತು ಟೇಸ್ಟಿಯಾದಂತಹ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ 1/4 ಕಪ್ ಅಷ್ಟು ನಾನು ಮಿಲ್ಕ್ ಮೇಡನ್ನು ಹಾಕೋತಾ ಇದ್ದೀನಿ. ರುಚಿಗೆ ನೀವು ಬೇಕಾದರೆ ಸಕ್ಕರೆಯನ್ನು ಹಾಕ್ಕೊಳ್ಬೋದು, ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಬೋದು. ಐಸ್ ಕ್ರೀಮ್ ಸ್ವಲ್ಪ ಲೈಟಾಗಿ ಸ್ವೀಟ್ ಇರುತ್ತೆ, ಅದಕ್ಕಾಗಿ 1/4 ಕಪ್ಪಷ್ಟು ಸಾಕಾಗಿಬಿಡುತ್ತೆ. 1 ಕಪ್ಪಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು 1 ಗಂಟಿರದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಸ್ವಲ್ಪ ಗಟ್ಟಿ ಮತ್ತು ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸರಿಯಾಗಿ ಈಗ ಬೆಂದಿದೆ, ಇದನ್ನು ತೆಕ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೀಸರಲ್ಲಿ ಒಂದು 10 ರಿಂದ 15 ನಿಮಿಷ ಇಟ್ಕೊಳ್ಳಿ. ಅಷ್ಟರಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೋತೀನಿ. ಈ ಥರ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ, ಇದಕ್ಕೆ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಯಾವುದಾದ್ರೂ ಈ ಥರ ಒಂದು ಬೌಲನ್ನು ಇಟ್ಕೊಂಡ್ಬಿಟ್ಟು 200 ಗ್ರಾಮ್ ಅಷ್ಟು ನಾನು ಫ್ರೆಶ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಎಲ್ಲರ ಹತ್ರ ಅವೈಲೇಬಲ್ ಇರಲ್ಲ. ಫ್ರೆಶ್ ಕ್ರೀಮ್ ಈಸಿಯಾಗಿ ಸಿಕ್ಬಿಡುತ್ತೆ. 70 ರೂಪಾಯಿಗೆ 200 ಗ್ರಾಮ್ ಅಷ್ಟು ಸಿಗುತ್ತೆ ನಿಮಗೆ. ಈ ಥರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಇದರಿಂದ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಎಲ್ಲರ ಹತ್ರ ಇರುತ್ತೆ ಕೈಯಿಂದ ವಿಸ್ಕ್ ಮಾಡೋದು, ಇದರಿಂದ ನೀವು ಪೂರ್ತಿ ಕ್ರೀಮ್ ಲೈಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಲೈಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಡಿ, ಇಲ್ಲಾಂದರೆ ಕ್ರೀಮ್ ಪೂರ್ತಿ ನೀರಿನ ಥರ ತೆಳುವಾಗಿಬಿಡುತ್ತೆ. ಈಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಈ ಕೋಕೋ ಪೌಡರ್ ಮಿಕ್ಸರನ್ನು ಹಾಕ್ಕೋತಾ ಇದ್ದೀನಿ. 15 ನಿಮಿಷ ಇಟ್ಕೊಂಡಿದೆ, ತಣ್ಣಗಾಗ್ಬಿಟ್ಟಿದೆ ಮತ್ತು ಗಟ್ಟಿ ಕೂಡ ಆಗಿಬಿಟ್ಟಿದೆ. ಇದರೊಳಗೆ ಈಗ ಹಾಕ್ಕೊಂಡ್ಬಿಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೋತಾ ಇದ್ದೀನಿ. ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ, ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾಗಿದ್ದ ಫ್ಲೇವರ್ನಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 5 ರಿಂದ 10 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕ್ರೀಮ್ ಕೂಡ ಲೈಟ್ ಆಗುತ್ತೆ ಮತ್ತು ಸರಿಯಾಗಿ ಮಿಕ್ಸ್ ಕೂಡ ಆಗಿಬಿಡುತ್ತೆ. ಇದರೊಳಗೆ ನೀವು ಬೇಕಾದರೆ ಈಗ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಇದಕ್ಕೆ ಚಾಕೋ ಚಿಪ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ಏನಾದರೂ ಸ್ವಲ್ಪ ಲೈಟ್ ಅನ್ನಿಸ್ತಾ ಇದ್ದರೆ ನೀವು ಇದರೊಳಗೆ ಈಗ ಕೋಕೋ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಇಷ್ಟು ಕಲರ್ ಪರ್ಫೆಕ್ಟ್ ಆಗಿದೆ. ಒಂದೊಂದು ಕೋಕೋ ಪೌಡರ್ ಕಲರ್ ಸ್ವಲ್ಪ ಲೈಟ್ ಆಗಿರುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ನೀವು ಫ್ರೀಸರಲ್ಲಿ ಇಟ್ಕೊಳ್ಬೋದು. ಒಂದು 6 ರಿಂದ 8 ಗಂಟೆ ಇಟ್ಕೊಂಡ್ರೆ ಸಾಕು, ಸರಿಯಾಗಿ ಸೆಟ್ ಆಗಿಬಿಡುತ್ತೆ. ಇದರಿಂದ ಸ್ಪೂನಿಂದ ಸರಿಯಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕ್ಕೋತಾ ಇದ್ದೀನಿ. ಈಗ ಚಾಕೋ ಚಿಪ್ಸನ್ನು ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ನಾವು ಕವರ್ ಮಾಡ್ಕೊಳ್ಬೇಕು. ಎಷ್ಟೇ ಟೈಟ್ ಆದಂತಹ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೂ ಕೂಡ ಐಸ್ ಕ್ರಿಸ್ಟಲ್ ಮೇಲ್ಗಡೆ ಬಂದುಬಿಡುತ್ತೆ. ಅದಕ್ಕಾಗಿ ಈ ರೀತಿ ಫಾಯಿಲ್ ಪೇಪರ್ ಅಥವಾ ಯಾವುದೇ ಪಾಲಿಥಿನ್ ಶೀಟನ್ನು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸರಿಯಾಗಿ ಇದನ್ನು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಐಸ್ ಕ್ರಿಸ್ಟಲ್ ಏನಾದರೂ ಬಿದ್ದರೆ ಮೇಲ್ಗಡೆನೇ ಬೀಳುತ್ತೆ, ಒಳಗಿನ ತನಕ ಹೋಗೋದಿಲ್ಲ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು 6 ರಿಂದ 8 ಗಂಟೆವರೆಗೂ ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ಟು ಸೆಟ್ ಆಗೋದಕ್ಕೆ ಬಿಡಬೇಕು. ನಾನೊಂದು 8 ಗಂಟೆ ಆಗಿದ ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಈಗ ಸರಿಯಾಗಿ ಐಸ್ ಕ್ರೀಮ್ ಸೆಟ್ ಆಗಿದೆ. ನಾನು ಈ ಐಸ್ ಕ್ರೀಮ್ ಮಾಡೋದಕ್ಕೆ ಬಳಸಿರುವಂತಹ ಎಲ್ಲ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ನೋಡಿ, ಈಗ ಸರಿಯಾಗಿ ಸೆಟ್ ಆಗಿಬಿಟ್ಟಿದೆ. ಫಾಯಿಲ್ ಪೇಪರನ್ನು ನಿಧಾನವಾಗಿ ಈ ರೀತಿ ತೆಕ್ಕೊಳ್ಳಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಐಸ್ ಕ್ರೀಮನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾವು ಏನೇನೋ ಹಾಕಿ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಈಗ ಇದನ್ನು ನಾನು ತೆಗೆದು ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಸರಿಯಾಗಿ ಸೆಟ್ ಆಗಿದೆ ಅಂತ ನೋಡಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಸ್ಕೂಪರ್ ಇದ್ದರೆ ಅದರಿಂದ ತೆಕ್ಕೊಳ್ಬೋದು, ಇಲ್ಲಾಂದರೆ ಈ ಥರ ರೌಂಡ್ ಸ್ಪೂನಿ ಬರುತ್ತೆ ಅಲ್ಲ, ಅದರಿಂದ ಕೂಡ ತೆಕ್ಕೊಳ್ಳಿ. ಆದರೆ ಆ ಸ್ಪೂನನ್ನು ಒಂದು ಅರ್ಧ ಗಂಟೆ ನೀವು ಬಿಸಿನೀರಿನಲ್ಲಿ ಹಾಕಿ ಇಟ್ಕೊಳ್ಳಿ, ಅಂದರೆ ಸರಿಯಾಗಿ ಬರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕ್ಕೋತಾ ಇದ್ದೀನಿ. ಟೇಸ್ಟಿಯಾದಂಥ ಐಸ್ ಕ್ರೀಮನ್ನು ಈ ವಿಧಾನದಲ್ಲಿ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ.